ಸಿನಿಮಾದ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬರೋದಾದ್ರೆ ರವಿಚಂದ್ರನ್ ಅವರು ಯಾವುದೇ ಒಂದು ಈ ಥರದೊಂದು ಟೀಮು ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ಜೊತೆಯಾಗಿ ಸಾಥಾಗಿ ನಿಂತ್ಕೋತಾರೆ. ಬಟ್ ಅವ್ರ ಎಂಟ್ರಿ ಇದೆಯಲ್ಲ, ನೀವು ಹೇಳ್ದಂಗೆ ಮೊದಲೆಲ್ಲ ಒಂದು ರೊಮ್ಯಾಂಟಿಕ್ ಸೀನ್ಗಳಲ್ಲಿ ನೋಡಿ ಇದ್ದಿದ್ದವ್ರಿಗೆ ಈ ಲುಕ್ ಬೇರೆ ಥರನಿದೆ. ಸಿದ್ದೇಗೌಡನ ತಂದೆಯಾಗಿ ಬಂದಿದ್ದಾರಲ್ಲ ಬೈರೇಗೌಡ, ಅದೊಂದು ಪಾತ್ರ ತುಂಬ ಚೆನ್ನಾಗಿದೆ. ಅವ್ರನ್ನ ಒಪ್ಪಿಸಿ ಆ ಥರದೊಂದು ಲುಕ್ಕಲ್ಲಿ ತಂದಿರುವಂಥದ್ದು. ಸೊ ಹೇಗಾಯ್ತು ಸರ್ ಅದು ಅಂತ? ಇಲ್ಲ, ನಾನು ಈ ವಿಚಾರದಲ್ಲಿ ನಿರ್ದೇಶಕ ಮಹೇಶ್ ಮತ್ತು ನಮ್ಮ ನೀನಾಸಂ ಸತೀಶ್ ಸರ್ಗೆ ನಿಜಕ್ಕೂ ಅದೃಷ್ಟವಂತರು ಅಂತ ಹೇಳ್ಬೋದು. ಏಕೆಂದರೆ ಈ ಕಡೆ ಡೈನಮಿಕ್ ಸ್ಟಾರು ಇವರು ನಮ್ಮ ದೇವರಾಜ್ ಸಾರು, ಆ ಕಡೆ ರವಿಶಂಕರು, ಮತ್ತು ಸಾಧು ಕೋಕಿಲ ಸಾರು, ತಬಲಾ ನಾಣಿ, ಇವ್ರುಗಳ ಮಧ್ಯೆ ಇವ್ರು ಬರ್ತಾರೆ ನಮ್ಮ ರವಿ ಸರ್. ಸೊ ಅದು ಅಷ್ಟು ಜನ ಆರ್ಟಿಸ್ಟ್ಗಳು ಮತ್ತು ಮುನೇಗೌಡರು, ಇಷ್ಟು ಜನನ ಅಂದರೆ ಒಬ್ಬ ನಿರ್ಮಾಪಕನಾಗಿ, ಇಲ್ಲ ನೀವು ಆ ಪಾತ್ರ ಚೆನ್ನಾಗಿ ಮಾಡಿದ್ದೀರಾ, ನೀವು ಯಾರನ್ನ ಬೇಕಾದರೂ ಹಾಕಿ ಅಂತ. ನಾನು ಡೇ ಒನ್ನಿಂದನೂ ಮುನೇಗೌಡ್ರ ಜೊತೆ ಸಂಪರ್ಕದಲ್ಲಿದ್ದವನು. ಅವ್ರು ಹೇಳ್ತಾರಲ್ಲ, ಚೆನ್ನಾಗಿ ಬರೀರಿ, ಚೆನ್ನಾಗಿ ಆಗಬೇಕು ಈ ಸಿನಿಮಾ ಅಂದರೆ ಟೆನ್ಷನ್ ತೊಗೊಳೋದು ಏನಂತೆ ಇಲ್ಲ. ಮುನೇಗೌಡರು ಆವತ್ತು ಒಂದು ಒಳ್ಳೆ ಸಿನಿಮಾ ಮಾಡೋಣ, ನಾನು ಬಂದಿರೋದೇ ಒಳ್ಳೆ ಸಿನಿಮಾ ಮಾಡೋಕ್ಕೆ, ನನಗೆ ಒಳ್ಳೆ ಸಿನಿಮಾ ಅನ್ಸೋರ್ಗೂ ನಾನು ನಿರ್ಮಾಣ ಮಾಡ್ತಾನೆ ಇರ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಸೊ ಅವ್ರಿಗೆ ಅಯೋಗ್ಯ 2 ಸಿಕ್ಕಿದ್ದು, ಮತ್ತು ರಚಿತಾರಾಮ್ ಮೇಡಮ್ ಸಪೋರ್ಟ್ ಸಿಕ್ಕಿದ್ದು. ಸೊ ಇವರಿಬ್ಬರೂ ಅದೃಷ್ಟವಂತರು. ಯಾರು ಮುನೇಗೌಡ್ರ ಥರದ ನಿರ್ಮಾಪಕರು ಸಿಕ್ಕಿರೋದು, ವೈಸ್ ವರ್ಸ. ಮತ್ತು ಮುನೇಗೌಡರಿಗೆ ಮಹೇಶ ಮತ್ತು ನೀನಾಸಂ ಸತೀಶ್ ಥರದವ್ರು ಸಿಕ್ಕಿರೋದು. ಸೊ ಅವ್ರಿಗೆಲ್ಲರೂ ಸೀನಿಯರ್ಸು ಜೂನಿಯರ್ಸು ಅನ್ನಂಗಿದ್ದೆ ಎಲ್ಲ ಆರ್ಟಿಸ್ಟ್ಗಳನ್ನು ಕೈ ಜೋಡಿಸಿರೋದು. ಸೊ ರೈಟ್ರಾಗಿ ನನಗೆ ಇವರೆಲ್ಲ ಸಿಕ್ಕಿರೋದು ಪಾತ್ರಗಳಾಗಿ. ರವಿಚಂದ್ರನ್ ಅಂದ ತಕ್ಷಣ ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸರ್, ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆಗಬೇಕು ಅಂತ, ರಿಲೀಸ್ ಆಗಬೇಕು ಅಂತ. ಸೊ ನೀವು ನೋಡಿದ್ದೀರಾ ಸಿನಿಮಾನ. ಸೊ ಈಗ ಮತ್ತೆ ಆ ಸಿನಿಮಾ ರಿಲೀಸ್ ಆದರೆ ಯಾವ ಮಟ್ಟಿಗೆ ಇರುತ್ತೆ ಅಂತ? ಶಾಂತಿ ಕ್ರಾಂತಿ ಅಂದರೆ ಅದೊಂದು ಬಸ್ಸು. ನಾವು ಸಣ್ಣ ಮಕ್ಕಳು ಆವಾಗ ಪ್ರೇಮಲೋಕ, ರಣಧೀರ, ಶಾಂತಿ ಕ್ರಾಂತಿ, ಕಿಂದರ ಜೋಗಿ ಅಂದರೆ ದೊಡ್ಡ ಮಟ್ಟದ ಸೌಂಡು. ನಮಗೆ ಗೊತ್ತಿಲ್ಲ ಆವಾಗ, ಚಿಕ್ಕ ವಯಸ್ಸಲ್ಲಿ ಫೈಟಿಂಗ್ ಪಿಕ್ಚರ್ಗಳು ಅಂತ ಇದ್ವಿ, ನಮ್ಗೆ ಅದೇನು ಗೊತ್ತಿಲ್ಲ. ಅಂದರೆ ಯಾವ ಮಟ್ಟದ ಸೌಂಡು ಅಂದರೆ, ಒಂದು ಕಡೆ ಆನಂದು, ರಥಸಪ್ತಮಿ, ಇನ್ನೊಂದು ಮನಮೆಚ್ಚಿದ ಹುಡುಗಿ, ಈ ದೊಡ್ಡ ಸೌಂಡು, ಒಂದು ಕಡೆ ಇದು. ಸೊ ಆ ಸಾಲಲ್ಲಿ ಯಾವುದೇ ಸಿನಿಮಾ ಬಂದರೂ ನಮಗೆ ಖುಷಿನೇ. ಮತ್ತು ಶಾಂತಿ ಕ್ರಾಂತಿನೇ ಅಂತಲ್ಲ, ರವಿ ಸಾರ್ದು ನಮಗೆ ರವಿ ಸಾರ್ದು ಹಂಸಲೇಖ ಸಾರ್ದು ಕಾಂಬಿನೇಷನ್ ಇದೆಯಲ್ಲ, ಅದು ಒಂದು ಲಿಸ್ಟೇ ಇದೆ. ಇವತ್ತು ನೀವು ಹಳೇ ವಸ್ತುಗಳನ್ನ ಶೇಖರಿಸಿಟ್ಕೊಂಡಿರ್ತಾರೆ ಅವ್ರ ಮನೆಗಳಲ್ಲಿ, ನಿಮಗೆ ಕಣ್ಣಿಗೆ ಕಾಣಿಸೋದೆ ಅದೊಂದು ಕ್ಯಾಸೆಟ್ಸು. ಈ ಕಡೆ VHS ಇದ್ದರೆ, ಈ ಕಡೆ VHS ಮೇಲೆ ಆ ಟೈಟ್ಲ್ ಇರೋದು. ಆಗಬೇಕು ಪ್ರಯತ್ನಗಳು. ಈಗ ಓಂ ಅನ್ನೋ ಸಿನಿಮಾ ಸಾಕಷ್ಟು ಬಾರಿ ರಿಲೀಸ್ ಆಗುತ್ತೆ. ಸೊ ಶಾಂತಿ ಕ್ರಾಂತಿಗೆ ಸೌಂಡ್ ಮಾಡ್ಕೊಂಡು ಬರೋದೇನಿಲ್ಲ, ಅದನ್ನು ಬಂದರೆ ಸಾಕು ಸೌಂಡ್ ಆಗುತ್ತೆ. ಮತ್ತು ತುಂಬ ಸಿನಿಮಾಗಳಿದ್ದಾವೆ, ಮನೆ ದೇವರು, ಹಳ್ಳಿ ಮೇಷ್ಟು, ಕಿಂದರ ಜೋಗಿ, ಸಾಕಷ್ಟು ಸಿನಿಮಾಗಳಿದ್ದಾವೆ, ಅಂಜದ ಗಂಡು, ಅದೆಲ್ಲ ಎಂಟರ್ಟೈನರ್ಸ್.